ನಾನು ದಿಗಂಬರ ಕೃಷ್ಣಗಿರಿ, ಯಮುನೋತ್ರಿ ಹಿಮಾಲಯದಲ್ಲಿರ್ತೀನಿ. ಲಾಸ್ಟ್ ಟೈಮ್ ಬಂದಾಗ ನಮ್ಮ ರವಿ ಪೂಜೆ ಅವರವರು ಹೇಳಿದರು, ಈ ಥರ ಹೋಗ್ಬೇಕಾಗುತ್ತೆ ಅಂತ ಅಂದರು. ಸರಿ ನೋಡೋಣ ಅಂತ ಹೇಳಿದ್ದೆ. ಈ ಸಲ ನಂದು ಪ್ರೋಗ್ರಾಮುಗಳೆಲ್ಲ ಸ್ವಲ್ಪ ಊಟ ಆಯಿತು. 3 ಪ್ರೋಗ್ರಾಮುಗಳು, 2 ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು, 1 ಪ್ರೋಗ್ರಾಮ್ ಪೋಸ್ಟ್ಪೋನ್ ಆಯಿತು. ಪೋಸ್ಟ್ಪೋನ್ ಆಗಿದ್ದ ಪ್ರೋಗ್ರಾಮ್ ಇದೇನೆ 29 ಇತ್ತು. ಧರ್ಮಸ್ಥಳದಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಅದು ಕಾರಣಾಂತರಗಳಿಂದ ಅದು ಕ್ಯಾನ್ಸಲ್ ಆಯಿತು. ಅದು ಯಾಕಂತಂದರೆ ಅದೇನೋ ಒಂದು ಮಗು ತೀರೋಗಿ ಕಾಂಗ್ರೆಸ್ನವರು BJP ಅವರು ಬಡದಾಡ್ತಾ ಇದ್ರಲ್ಲಿ. ನಾನು ಬರೋ ವಿಚಾರ ಅವ್ರು ಹೇಳೇ ಇಲ್ಲ. ಸರಿ ಹೋಗಿ ಹೇಳಿದ್ರೆ ಆಮೇಲೆ ಅವ್ರು ಕರೆಸಿದ್ದೀನಲ್ಲ ಅಂತೇಳಿ ಅವರು ಧರ್ಮಸ್ಥಳ ಆಮೇಲೆ ಕುಕ್ಕೆ ಕರ್ಕೊಂಡು ಹೋದರು. ನಾನು ಧರ್ಮಸ್ಥಳ ಹೋಗಿದ್ದೀನಿ ಮೊದಲೆಲ್ಲ, ಕುಕ್ಕೆಗೆ ಹೋಗಿರಲಿಲ್ಲ. ಬಟ್ ಈ ಸಲ ಧರ್ಮಸ್ಥಳಕ್ಕೆ ಹೋಗಿದ್ದು ಬೇರೆ ರೀತಿಯ ಅನುಭವನೇ ಇತ್ತು. ಯಾಕಂತಂದರೆ ನಾವು ಸೀದಾ ಎಲ್ಲೂ ಕ್ಯೂನಲ್ಲೂ ನಿಂತ್ಕೊಳ್ಳಿಲ್ಲ. ಹೆಗ್ಡೆ ಅವ್ರನ್ನ ಮೀಟ್ ಮಾಡಿದ್ವಿ. ಅವರು ಇದ್ರು ಮನೆಯಲ್ಲೇನೆ. ಒಂದು 5 ನಿಮಿಷ ವೆಯ್ಟ್ ಮಾಡಿಸೋದು ಬಂದರು ಅವರು. ಆಮೇಲೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಅದು ಎಂತಂದರೆ ವಿತೌಟ್ ಕವಚದಲ್ಲಿ ನೋಡಿದೆ ಈ ಸಲ ನಾನು. ಅದು ಸಾಮಾನ್ಯವಾಗಿ ಯಾರಿಗೂ ಸಿಕ್ಕಲ್ಲ, ರೇರ್ ಕೇಸು. ಒಂದು 2 ಸೆಕೆಂಡ್ ನನಗೆ ವಿತೌಟ್ ಕವಚದಲ್ಲಿ ಸಿಕ್ತು. ನನಗೆ ಪಾಸ್ ಆಗೋಷ್ಟೊತ್ತಿಗೆ ಅಲ್ಲಿ ಕವಚ ಹಾಕ್ಬಿಟ್ಟಿದ್ರು. ಆಮೇಲೆ ವಾಪಸ್ ಬರೋಷ್ಟು ಕವಚ ಹಾಕ್ಬಿಟ್ಟಿದ್ರು. ತುಂಬ ಚೆನ್ನಾಗಾಯಿತು. ಸಾಮಾನ್ಯವಾಗಿ ನಾವು ಈ ಕಡೆ ಎಲ್ಲೂ ಬರೋದಿಲ್ಲ. ಎಲ್ಲಿ ಕುಂಭ ಸ್ನಾನಕ್ಕೆ ಮಾತ್ರ ಬರ್ತೀವಿ ಅಷ್ಟೇ ಹೊರತು, ಅದು ಬಿಟ್ಟು ಬೇರೆ ಯಾವುದೇ ಕಾರ್ಯಕ್ರಮಕ್ಕೂ ನಾವು ಬರಲ್ಲ. ಕರೆದ್ರೆ ಮಾತ್ರ ಬರ್ತೀವಿ, ಕರೀದೇನೆ ಯಾವುದೇ ಪ್ರೋಗ್ರಾಮ್ಗೂ ಬರಲ್ಲ. ಬೆಳವಾಡಿಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆ ಬೆಳವಾಡಿಯಲ್ಲಿ ಒಂದು ಯೋಗ ಸಾಧನಾ ಧಾಮ ಒಂದು 3 ಎಕರೆಯಲ್ಲಿ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಹೋದ ವರ್ಷದಿಂದಲೇ ನನಗೆ ಹೇಳ್ತಾ ಇದ್ರು, ಯಾಕಂದರೆ ಅದು RSS ಬೇಸ್ನ ಒಂದು ಸಂಸ್ಥೆ. 100 ವರ್ಷದ ಪ್ರಯುಕ್ತ ಮಾಡಬೇಕು ಅಂತ, ವಿಜಯದಶಮಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಕಾರಣಾಂತರಗಳಿಂದ ಮಳೆ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಅದು ಸಾಧ್ಯವಾಗಿರಲಿಲ್ಲ. ಈಗ ಅದು ಮುಗೀತು. ಸುಮಾರು ಜನ ಬಂದಿದ್ದರು, ನಿಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಆಮೇಲೆ CT ರವಿ, ಮೈಸೂರು ಒಡೆಯರು ಎಲ್ಲರೂ ಬಂದಿದ್ದರು. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು. ಅದು ಮುಗಿಸ್ಕೊಂಡು ನಾನು 4 ದಿವಸ ಇದರಲ್ಲಿದ್ದೆ. ಎಲ್ಲಿ ಹೆಬ್ರಿಯಿಂದ ಮುಂದಕ್ಕೆ ಕೊಂಜಾಡಿ ಅಂತಿದೆ, ಒಂದು 12 ಕಿಲೋಮೀಟ್ರಲ್ಲಿ. ಆ ಊರಲ್ಲಿ ಬಂದಿದ್ದೆ ಲಾಸ್ಟ್ ಟೈಮ್ ಬಂದಾಗ. ಅಲ್ಲಿ ಒಂದು ಚೌಲ್ಟ್ರಿ ಓಪನಿಂಗ್ ಸೆರೆಮನಿಗೆ ಅವರೇ ಕರೆಸಿದ್ರು. ಸೊ ಹಂಗಾಗಿ ಈ ಸಲ 4 ದಿವಸ ಫ್ರೀ ಇತ್ತಲ್ಲ, ಸುಮ್ಮನೆ ಎಲ್ಲಿ ಹೋಗೋದು, ಎಲ್ಲಿ ತಿರುಗಾಡೋದು ಬೇಡ ಅಂದ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂದ್ಕೊಂಡೆ. ಬೆಂಗಳೂರಿಗೆ ಹೋದ್ರು ಮತ್ತೆ ಬರಬೇಕು ಅಷ್ಟು ದೂರ, ವಾಪಸ್ 2ನೇ ತಾರೀಕು ಇಲ್ಲಿಗೆ ಬರಬೇಕು. ಸೊ ಅಲ್ಲೇ ಕೂತ್ಕೊಂಡು ರೆಸ್ಟ್ ತಗೊಂಡು 4 ಡೇಸ್ ರೆಸ್ಟ್ ಒಂದೇನಿಲ್ಲ, ಡೈಲಿ ಒಂದು 50-60 ಜನ ಬರ್ತಾನೆ ಇದ್ರು. ಅದೂ ಯಾಕಂದ್ರೆ ಮೊದಲೇ ಪರಿಚಯ ಇತ್ತು, ನನ್ನ ಪರಿಚಯ ಇದ್ದಿದ್ದರಿಂದ ತುಂಬ ಜಾಸ್ತಿ ಅಲ್ಲಿ ಬರೋದು ಇದಾಯಿತು. ನಾನು ಔಷಧಿನೂ ಕೊಡ್ತೀನಿ, ಆಯುರ್ವೇದಿಕ್ ಔಷಧಿನೂ ಕೊಡ್ತೀನಿ. ಟೈಲರ್ ಮೇಡ್ ಮೆಡಿಸನ್ಸ್, ಯಾವ ಇದನ್ನ ಏನು ಯಾವ